ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಈ ಬಡ್ಜೆಟ್ 2025ರಲ್ಲಿ ಮಿಡಲ್ ಕ್ಲಾಸ್ ಜನರನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ತಗೊಂಡ್ಬಂದಿದ್ದಾರೆ. ಜೊತೆಗೆ ಅಪ್ ಟು 12 ಲಕ್ಷದ ತನಕ ನೀವು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ. ಅಪ್ ಟು 12 ಲಕ್ಷ ಅಂತ ಅಂದ್ರೆ ನೀವು ತಿಂಗಳಿಗೆ 1 ಲಕ್ಷ ದುಡಿತಾ ಇದ್ರು ಕೂಡ ನೀವು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಾಗಿಲ್ಲ. ಎಷ್ಟೋ ಜನರಿಗೆ ಫುಲ್ ಖುಷಿಯಾಗಿರುತ್ತೆ. ಎಲ್ಲರೂ ಇವತ್ತು ಪಕ್ಕ ಪಾರ್ಟಿ ಮಾಡ್ತಾ ಇರ್ತಾರೆ ನೈಟು. ನಮ್ಮ ಹುಡುಗರಂತೂ IT ಹುಡುಗರು ಅಂತೂ ಫುಲ್ಲು ಕೇಳಂಗೆ ಇಲ್ಲ, ಆಯ್ತಾ. ಸೊ ಫಸ್ಟು ಈ ಹೊಸ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೋಡೋಣ, ಆಯ್ತಾ. ಸೊ ಆಲ್ರೆಡಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ, ಎಲ್ಲ ನ್ಯೂಸ್ ವೆಬ್ಸೈಟ್ಗಳಲ್ಲಿ, ಟ್ವಿಟರ್ಲಂತೂ ಬರೀ ಇದೇ ನ್ಯೂಸು, ಆಯ್ತಾ. ಈ ಹೊಸ ಟ್ಯಾಕ್ಸ್ ಸ್ಲ್ಯಾಬನ್ನು ನೋಡಿದ್ರೆ ನಿಮ್ಮಲ್ಲಿ ಕೆಲವು ಜನಕ್ಕೆ ಕನ್ಫ್ಯೂಷನ್ ಆಗ್ಬೋದು. ಟ್ಯಾಕ್ಸ್ ಸ್ಲ್ಯಾಬ್ ಒಂಥರ ಇದೆ, ಇನ್ನೊಂದು ಕಡೆ ಅಪ್ ಟು 12 ಲಕ್ಷದ ತನಕ ಏನು ಟ್ಯಾಕ್ಸ್ ಇಲ್ಲ ಅಂತ ಕೂಡ ಅಂತ ಇದ್ದಾನೆ ಅಂತ ನಿಮ್ಮಲ್ಲಿ ತುಂಬ ಜನಕ್ಕೆ ಅನ್ನಿಸ್ಬೋದು. ಅದಕ್ಕೆ ಆಮೇಲೆ ಕ್ಲಾರಿಟಿ ಕೊಡ್ತೀನಿ. ಫಸ್ಟು ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬನ್ನು ನೋಡೋಣ. ಈ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಅಪ್ ಟು 4 ಲಕ್ಷದ ತನಕ ಯಾವುದೇ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ, 0% ಟ್ಯಾಕ್ಸು. 4 ಲಕ್ಷದಿಂದ 8 ಲಕ್ಷದ ತನಕ 5% ಟ್ಯಾಕ್ಸು. 8 ಲಕ್ಷದಿಂದ 12 ಲಕ್ಷದ ತನಕ 10% ಟ್ಯಾಕ್ಸು. 12ರಿಂದ 16 ಲಕ್ಷದ ತನಕ 15% ಟ್ಯಾಕ್ಸು. 16 ಲಕ್ಷದಿಂದ 20 ಲಕ್ಷದ ತನಕ 20% ಟ್ಯಾಕ್ಸು. ಮತ್ತು 20ರಿಂದ 24 ಲಕ್ಷದ ತನಕ 25% ಟ್ಯಾಕ್ಸು. 24 ಲಕ್ಷದ ಮೇಲೆ ಎಷ್ಟೇ ದುಡಿದ್ರೂ ಕೂಡ ನೀವು 30% ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ. ಜೊತೆಗೆ ಡಿಡಕ್ಷನ್ಸು, ಎಕ್ಸಂಪ್ಷನ್ಸ್ ಅಂತ 75,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೆ ಹೋದ್ರೆ ಈ ಟ್ಯಾಕ್ಸ್ ಸ್ಲ್ಯಾಬ್ನ ಪ್ರಕಾರ ನೀವು 12 ಲಕ್ಷ ದುಡಿತಾ ಇದ್ರೂ ಕೂಡ ಅಪ್ರಾಕ್ಸಿಮೇಟ್ಲಿ ಒಂದು 70-80 ಸಾವಿರ, 1 ಲಕ್ಷ ತನಕ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಬಟ್ ಗೌರ್ಮೆಂಟ್ನವ್ರು ಏನಪ್ಪ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅಪ್ ಟು 12 ಲಕ್ಷದ ತನಕ ನೀವು ಟ್ಯಾಕ್ಸನ್ನು ಕಟ್ಟೋ ಅವಶ್ಯಕತೆ ಇಲ್ಲ. ಹೌದು, ಟ್ಯಾಕ್ಸ್ ಸ್ಲ್ಯಾಬ್ ಒಳಗೆ ಬರ್ತೀರಾ, ಬಟ್ ಬೇಡ, ನಾವು ಮಾಫಿ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ನವರು ರೀಫಂಡ್ ರೀತಿ ರಿಬೇಟ್ ಮಾಡ್ತಾ ಇದ್ದಾರೆ. ನೀವು ಕಟ್ಟೋ ಅವಶ್ಯಕತೆ ಎಲ್ಲ ಬಿಡಿ, ಟ್ಯಾಕ್ಸ್ ಸ್ಲ್ಯಾಬ್ ಒಳಗೆ ಬರ್ತೀರಾ, ಬಟ್ ಕಟ್ಬೇಡಿ, ಆಯಿತಾ. ಸೊ ಇದರಿಂದ ನೀವೇನಾದರೂ 12,75,000 ಅಂದರೆ ಈ ಸ್ಟ್ಯಾಂಡರ್ಡ್ ಎಕ್ಸಂಪ್ಷನ್ ಡಿಡಕ್ಷನ್ ಏನಿದೆ 75,000 ರೂಪಾಯಿ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು 12,75,000 ರೂಪಾಯಿ ತನಕ ನೀವೇನಾದರೂ ಸಂಬಳವನ್ನು ತಗೋತಾ ಇದ್ದೀರಾ, ದುಡ್ಡನ್ನು ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಟ್ಯಾಕ್ಸ್ ಫೈಲ್ ಮಾಡಬೇಕು, ಬಟ್ ಯಾವುದೇ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಕ್ರೇಜಿ ವಿಷಯ, ಎಷ್ಟೋ ಜನರಿಗೆ ಹೆವಿ ಹೆಲ್ಪ್ ಆಗಿರುತ್ತೆ. ಒಂದು 30-40 ಸಾವಿರ ರೂಪಾಯಿ ದುಡ್ಡು ಉಳಿದ್ರೂ ಸಹ ಎಷ್ಟು ಹೆಲ್ಪ್ ಆಗುತ್ತೆ, ಏನಾದರೂ ಒಂದು ಪರ್ಚೇಸ್ ಮಾಡ್ಬೋದು. ಇದರಿಂದ ನಮ್ಮ ದೇಶದ ಎಕಾನಮಿಗೂ ಕೂಡ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಬನ್ನಿ, ChatGPTಯನ್ನು ಯೂಸ್ ಮಾಡಿಕೊಂಡು ಈ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ನ ಪ್ರಕಾರ ನಾವು ಎಷ್ಟನ್ನು ದುಡಿದ್ರೆ ಎಷ್ಟು ಟ್ಯಾಕ್ಸನ್ನು ಕಟ್ಟಬಹುದು ಅಂತ ನೋಡೋಣ. ನಾನು ಈ ChatGPTಗೆ ನಮ್ಮದು ಹೊಸ ಟ್ಯಾಕ್ಸ್ ಸ್ಲ್ಯಾಬ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ಗೊತ್ತಿರುತ್ತೆ, ಬಟ್ ನಾನು ಕೂಡ ರೆಫರೆನ್ಸಿಗೆ ಹಾಕಿದ್ದೀನಿ. ಮತ್ತು ಏನೆಲ್ಲ ಡಿಡಕ್ಷನ್ಸ್, ನಾರ್ಮಲ್ ಡಿಡಕ್ಷನ್ 75,000 ಅಪ್ ಟು 12 ಲಕ್ಷ ತನಕ ರಿಬೇಟ್ ಆಗೋದನ್ನೆಲ್ಲ ಹೇಳಿದ್ದೀನಿ. ಎಲ್ಲ ಡಿಡಕ್ಷನ್ನ ಇಗ್ನೋರ್ ಮಾಡಿದ್ದೀನಿ, ಆಯಿತಾ. ಕೆಲವೊಂದು ಡಿಡಕ್ಷನ್ ಬರುತ್ತಲ್ವ, ಅದನ್ನೆಲ್ಲ ಇಗ್ನೋರ್ ಮಾಡಿದ್ದೀನಿ. ಇದೊಂದು ಅಂದರೆ ಈ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ನ ಪ್ರಕಾರ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಟ್ಯಾಕ್ಸ್ ನಾವು ಕಟ್ಟಬೇಕಾಗಿ ಬರ್ಬೋದು ಅಂತ. ಸೊ ಬನ್ನಿ, ನಾವು ಈಗ 7 ಲಕ್ಷ ಸ್ಯಾಲರಿಯನ್ನು ಪಡ್ಕೊಂಡ್ರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳೋಣ. ಉತ್ತರವನ್ನು ಕೊಡುತ್ತೆ ಅಪ್ ಟು 7 ಲಕ್ಷ ತನಕ ಅಕಾರ್ಡಿಂಗ್ ಟು ಟ್ಯಾಕ್ಸ್ ಸ್ಲ್ಯಾಬು ರಿಬೇಟ್ ಎಲ್ಲ ಆಗಿ ನಾವು ಯಾವುದೇ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸೊ ತೋರಿಸ್ತಾ ಇದೆ ಫೈನಲ್ ಟ್ಯಾಕ್ಸ್ ಪೇಬಲ್ 0. ಸೊ ನಮ್ಮ ಟ್ಯಾಕ್ಸ್ ಏನಾದರೂ 10 ಲಕ್ಷ ಆಗಿದ್ದರೆ ಎಷ್ಟು ಟ್ಯಾಕ್ಸನ್ನು ಕಟ್ಟಬೇಕು? ಸೇಮ್ ಅದೇ ರೀತಿ ನಂಗೆ ಅನ್ನಿಸ್ತಂಗೆ ಟ್ಯಾಕ್ಸ್ ಸ್ಲ್ಯಾಬೆಲ್ಲ ಎಷ್ಟೆಷ್ಟು ನೋಡಿ, 4 ಲಕ್ಷ ತನಕ ಇಲ್ಲ, 20,000 ಕಟ್ಟಬೇಕಾಗಿತ್ತು. ಬಟ್ ರಿಬೇಟ್ ಆಗೋದ್ರಿಂದ ಯಾವುದೇ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಈಗ 12,75,000 ಹಾಕ್ತೀನಿ. 12,75,000 ತನಕ ಆಬ್ವಿಯಸ್ಲಿ ಮತ್ತೊಮ್ಮೆ 0 ತೋರಿಸುತ್ತೆ. ಈ ರಿಬೇಟ್ ಇಲ್ಲ ಅಂದರೆ ನಾವು ಎಷ್ಟು ಕಟ್ಟಬೇಕು ಅಂತಲೂ ತೋರಿಸುತ್ತೆ. ರಿಬೇಟ್ ಇಲ್ಲ ಅಂದಿದ್ರೆ ನಾವು 71,000 ಕಟ್ಟಬೇಕಾಗಿತ್ತು. ರಿಬೇಟ್ ಇರೋದ್ರಿಂದ ನಾವು ಯಾವುದೇ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ನೀವೇನಾದರೂ 15 ಲಕ್ಷ ಸಂಬಳವನ್ನು ಪಡ್ಕೊಂಡ್ರೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ನೀವು 1,05,000 ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸೊ ನಿಮ್ಗೆ ಯಾವುದೇ ರಿಬೇಟ್ ಸಿಗೋದಿಲ್ಲ, ಆಯಿತಾ. ಸೊ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ನ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಇಲ್ಲಿ ChatGPT ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದೆ. 4 ಲಕ್ಷ ತನಕ ಏನೂ ಇಲ್ಲ. 4ರಿಂದ 8ಕ್ಕೆ 20,000, 8ರಿಂದ 12ಕ್ಕೆ 40,000, 12ರಿಂದ 16ಕ್ಕೆ 45,000, ಟೋಟಲ್ಲು 1,05,000 ರೂಪಾಯಿ ಟ್ಯಾಕ್ಸ್ ನಾವು ಕಟ್ಟಬೇಕಾಗತ್ತೆ. ಸೊ ನೆಕ್ಸ್ಟ್ ಏನಾದರೂ ನಾವು ಈಗ ನೋಡಿ
12,75,000 ತನಕ ಏನೂ ಇಲ್ಲ. ಬಟ್ 13 ಲಕ್ಷ ನಾವೇನಾದರೂ ಇನ್ಕಮ್ ಅಂತ ತೋರಿಸ್ಕೊಂಬಿಟ್ರೆ ಆ್ಯಕ್ಚುಲಿ ಹೊಡ್ತಾ ಬೀಳೋದು ಇವ್ರಿಗೇನೆ. ಒಂದು 25,000 ಇನ್ಕಮ್ ಕಡಿಮೆ ಬಂದ್ಬಿಟ್ಟಿದ್ರೆ ಎಷ್ಟೋ ದುಡ್ಡು ಉಳಿತಾ ಇತ್ತಲ್ಲ ಅಂತ ಎಷ್ಟೋ ಜನಕ್ಕೆ ಅನಿಸುತ್ತೆ. ಸೊ ಹೌದು, ನೋಡ್ತಾ ಇದ್ದೀರಾ, ಬರೀ ನಿಮ್ಮ ಸಂಬಳ 12,75,000 ಬರೀ 25,000 ಜಾಸ್ತಿ ಆದರೆ 75,000 ಟ್ಯಾಕ್ಸೇ ಕಟ್ಟಬೇಕಾಗುತ್ತೆ. ಸೊ ಹೇಳಿದ್ನಲ್ಲ, 12,75,000 ಒಂದೇ ₹1 ಇನ್ಕಮ್ ನೀವು ಜಾಸ್ತಿ ತೋರಿಸ್ಕೊಂಡ್ರೂ ಕೂಡ ಫುಲ್ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಬಟ್ ಸ್ಟಿಲ್ ಟ್ಯಾಕ್ಸ್ ಸ್ಲ್ಯಾಬನ್ನು ತುಂಬ ಇಂಪ್ರೂವ್ ಮಾಡಿರೋದ್ರಿಂದ ಟ್ಯಾಕ್ಸ್ ಸ್ಲ್ಯಾಬನ್ನು ಮಿಡಲ್ ಕ್ಲಾಸ್ ಜನಗಳಿಗೆ ಯೋಚನೆ ಮಾಡ್ಕೊಂಡೇ ಮಾಡಿದ್ದಾರೆ. ಸೊ ಸ್ಟಿಲ್ ನೀವು 15 ಲಕ್ಷ ನೀವು ದುಡಿತಾ ಇದ್ರೂ ಬರೀ 1,05,000 ಟ್ಯಾಕ್ಸನ್ನು ಕಟ್ಟೋ ರೀತಿ ಮಾಡಿದ್ದಾರೆ. ಕಳೆದ ವರ್ಷ ಆ್ಯಕ್ಚುಲಿ 1.5 ಲಕ್ಷ ಕಟ್ಟಬೇಕಾಗಿತ್ತು. ಅಪ್ರಾಕ್ಸಿಮೇಟ್ಲಿ 45,000 ದುಡ್ಡನ್ನು ಉಳಿಸ್ತೀರಾ ನೀವು. 45,000 ಹೆವಿ ಬೆಂಕಿ ವಿಷಯ. ನೀವು ಜಾಸ್ತಿ ದುಡಿತಾ ಇದ್ರೂ ಕೂಡ ಟ್ಯಾಕ್ಸ್ ಸ್ಲ್ಯಾಬನ್ನು ಇಂಪ್ರೂವ್ ಮಾಡಿರೋದ್ರಿಂದ ಹೆವಿ ದುಡ್ಡನ್ನು ಉಳಿಸ್ತೀರಾ. ಸೊ ಹೇಳದ್ನಲ್ಲ, ಇವತ್ತು ಎಲ್ಲ IT ಹುಡುಗರು, ಬಿಸ್ನೆಸ್ ಪೀಪಲ್ಗಳು, ಸ್ಯಾಲ್ರೀಡ್ ವ್ಯಕ್ತಿಗಳೆಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ. ನಾನು ಕೂಡ ಪಾರ್ಟಿ ಮಾಡೋದೇ ಇವತ್ತು. ಸೊ ಇದಿಷ್ಟು ಈ ಒಂದು ಹೊಸ ಟ್ಯಾಕ್ಸ್ ಸ್ಲ್ಯಾಬು. ನಿಮ್ಗೇನು ಅನ್ನಿಸ್ತು? ನೀವೆಷ್ಟು ದುಡ್ಡನ್ನು ಉಳಿಸ್ತೀರಾ? ನಿಮಗಿದ್ರಿಂದ ಹೆಲ್ಪ್ ಆಗಿದೆಯಾ? ನೋಡಿ, ನಮ್ಮ ದೇಶದಲ್ಲಿ ಮಿಡಲ್ ಕ್ಲಾಸ್ ಅಂತ ಅಂದರೆ ಯೂಶ್ವಲಿ ಒಂದು 30,000 1 ಲಕ್ಷ ತನಕ ಸಂಬಳ ತಗೊಳ್ಳೋರೆಲ್ಲ ಒಂದು ಥರ ಮಿಡಲ್ ಕ್ಲಾಸ್ಗೆ ಬರ್ತಾರೆ. ಮೆಜಾರಿಟಿ ಜನ ಅವರೇ ಇರೋದು. ಅವರಿಗಿದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಹಳ್ಳಿಗಳಲ್ಲಿ ಮತ್ತು ದಿನಗೂಲಿ ಕೆಲಸ ಮಾಡೋರಿಗೆ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಏನೋ ಟ್ಯಾಕ್ಸ್ ಸ್ಲ್ಯಾಬ್, ಏನದು, ಏನು ಟ್ಯಾಕ್ಸ್ ಕಟ್ಟಬೇಕಾ, ಏನದು ಅಂತಿರ್ತಾರೆ. ಅವರಿಗೆ ನಾವು GST ಕಟ್ತಾ ಇರ್ತೀವಿ, ಅದ್ರ ಮುಖಾಂತರ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತಲೂ ಗೊತ್ತಿರಲ್ಲ ಅವ್ರಿಗೆ ಈ ಥರ ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೆ, ಟ್ಯಾಕ್ಸ್ ಫೈಲ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ. ಅವರೇ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ರೂ ಕೂಡ ಅವ್ರಿಗೆ ಟ್ಯಾಕ್ಸ್ ಫೈಲ್ ಮಾಡಬೇಕು ಅಂತಲೂ ಗೊತ್ತಿರಲ್ಲ. ಆರಾಮಾಗಿರ್ತಾರೆ, ಅವ್ರಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಸೊ ಡಿಫ್ರೆಂಟ್ ಜನಗಳಿರ್ತಾರೆ. ಇದಂತೂ ಮಿಡಲ್ ಕ್ಲಾಸ್ ಜನನ ತಲೆಯಿಟ್ಕೊಂಡೇ ಮಾಡ್ದಂಗಿದೆ, ಆಯಿತಾ? ಒಳ್ಳೆಯ ವಿಷಯ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮನಿ ಕಂಟ್ರೋಲ್ ಅವ್ರದ್ದು ಆಲ್ರೆಡಿ ಕ್ಯಾಲ್ಕುಲೇಟ್ರ್ ಬಂದುಬಿಟ್ಟಿದೆ, ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ChatGPT ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ. ಸೊ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಹೊಸ ಟ್ಯಾಕ್ಸ್ ಸ್ಲ್ಯಾಬಿಂದು, ಹೊಸ ಅಸೆಸ್ಮೆಂಟ್ ಇಯರಿಂದು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲಿ ತೋರಿಸುತ್ತೆ, ಸೇಮ್ ನಾನೇನು ChatGPTಯಲ್ಲಿ ತೋರಿಸುತ್ತೆ ಅದೇ ರೀತಿ ಇಲ್ಲೇ ತೋರಿಸ್ಬಿಡುತ್ತೆ. ಐ ಹೋಪ್ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.